ಈಗ ನೀವು ನೋಡಿ, ನಾವು ಕೇಳಿರೋ ಪ್ರಶ್ನೆಗಳಿಗೆ ಇವ್ರ ಹತ್ರ ಉತ್ತರ ಇದೆಯಾ? ವೈಯಕ್ತಿಕ ಟೀಕೆ ಬಿಟ್ರೆ ಉತ್ತರ ಇದೆಯಾ? ಸಿಂಪಲ್ ಕ್ವಶನ್ಸ್. ಇಲ್ಲಲ್ಲ, ಅಸೆಂಬ್ಲಿನಲ್ಲಿ ಕೇಳಿದ್ರು ಕೂಡ ಇವಾಗೇನು ಮಾತಿದ್ರೆ RSS ಬಗ್ಗೆ ಪ್ರಿಯಾಂಕ್ ಯಾಕೆ ಮಾತಾಡ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದಾರಲ್ಲ. ನಾನು ಏನು ಹೇಳ್ತಾ ಇದ್ದೀನಿ? ನಾನು ಕೇಳಿದ ಪ್ರಶ್ನೆ ತಪ್ಪಿದೆಯಾ ಸರ್? ರಿಜಿಸ್ಟರ್ಡ್ ಇದೆಯಾ ಇಲ್ಲ ಅಂತ ಕೇಳೋದು ತಪ್ಪಾ ಸರ್? ಮುಖದ ಮೇಲೆ ಬಿಸಾಕಿ, ನನ್ನ ಮುಖದ ಮೇಲೆ ಬಿಸಾಕಿ ನೀವು ಪೇಪರ್ನ, ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ನ ತಗೊಳಪ್ಪ, ಬಾಯಿ ಮುಚ್ಕೊಂಡಿರು ಅಂತ ಯಾರು ಬೇಡ ಅಂದಿದ್ದಾರೆ? ಪ್ರಶ್ನೆಗೆ ಉತ್ತರ ಇಲ್ಲ ಅಂದರೆ ನಿಮ್ಮ ನಡಿಲಾರ್ದಂಥ ನಾಣ್ಯಗಳು ಇವೇ ಅಲ್ಲ ಮೈಸೂರಿನಲ್ಲಿ, ಅಂಥವರಿಗೆಲ್ಲ ಬಿಡೋದು. ಏನು ನಮ್ಮ ಕುಟುಂಬದ ಬಗ್ಗೆ ಮಾತಾಡೋಕ್ಕೆ, ನಮ್ಮ ಬಗ್ಗೆ ಮಾತಾಡೋಕ್ಕೆ. ನಾನು ಹೇಳ್ತಾ ಇಲ್ವಾ, ವೈಯಕ್ತಿಕ ಟೀಕೆಗಳು ಇವಾಗ ಮುಗಿದ್ಬಿಟ್ಟಿದೆ, ಅವ್ರ ಹತ್ರ ಏನೂ ಉಳಿದಿಲ್ಲ. ಈಗ ನಮ್ಮ ಬಣ್ಣ, ನಮ್ಮ ಹೇರ್ ಲಾಸು ಅವಕ್ಕೆ ಹೋಗ್ತಾರೆ ನೆಕ್ಸ್ಟ್ ಇವರೆಲ್ಲರೂ. ಅದು ಅವ್ರ ಸಂಸ್ಕೃತಿ. ಇವರೇ ತಾನೇ ಭಾರತೀಯ ಸಂಸ್ಕೃತಿಯ ವಾರಸ್ದಾರರು. ಭಾಷೆ ಹೇಗಿದೆ ನೋಡ್ತಾ ಇದ್ದೀರಲ್ಲ. ಒಬ್ಬ ಮಾಜಿ ಸಂಸದರದಿರ್ಬೋದು, ಅವ್ರ RSS ಕಾರ್ಯಕರ್ತರದಿರ್ಬೋದು. ಏನಕ್ಕೆ ಇವರಿಗೆ ಅಷ್ಟೊಂದು ಇದು ಪ್ರೀತಿ ಸಂಘಟನೆ ಮೇಲೆ, ವಿಚ್ ಇಸ್ ನಾಟ್ ಇವನ್ ರಿಜಿಸ್ಟರ್ಡ್? ಈಗ ಇವ್ರಿಗೆ ದೇಣಿಗೆ ಎಲ್ಲಿಂದ ಸಿಗ್ತಾ ಇದೆ ಅಂತ ನಾವು ಕೇಳಬಾರ್ದಾ? ಈಗ ನೀವೇ ಹೇಳಿ, ನೀವೆಲ್ಲರೂ ಬಹಳ ವರ್ಷದಿಂದ ಈ ಏನು ಕರ್ನಾಟಕದ ಸಾಮಾಜಿಕ, ಧಾರ್ಮಿಕ ಹಾಗೂ ರಾಜಕೀಯ ವಲಯಗಳನ್ನು ನೀವು ಕವರ್ ಮಾಡ್ತಾ ಇದ್ದೀರಾ. ಒಂದು ದೇವಸ್ಥಾನದಲ್ಲಿ ಹುಂಡಿ ಇರುತ್ತೆ, ಆ ಹುಂಡಿನಲ್ಲಿ ದೇಣಿಗೆ ಹೋಗುತ್ತೆ, ಹೌದಾ? ಒಪ್ತೀರಾ? ಅದು ಲಾಕ್ ಆಗಿರ್ತದೆ ಹುಂಡಿ. ಅದು ತೆಗಿಬೇಕಂದ್ರೆ ಸರ್ಕಾರಿ ಅಧಿಕಾರಿಗಳು ಬರಬೇಕು. AC ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಯಾರೋ ಕೆಲವು ಜನ ನಾಮಿನೇಟ್ ಮಾಡಿರ್ತಾರೆ. ಎಲ್ಲರ ಸಮಕ್ಷಮದಲ್ಲಿ ಅದು ಬೀಗ ತೆಗಿತಾರೆ. ಅದರಿಂದ ಅಲ್ಲಿ ಏನು ಯಾರಾದ್ರೂ ಉಂಗುರ ಹಾಕಿರ್ತಾರ, ಬಂಗಾರ ಹಾಕಿರ್ತಾರ, ಬೆಳ್ಳಿ ಹಾಕಿರ್ತಾರ, ಅಥವಾ ದುಡ್ಡು ಹಾಕಿರ್ತಾರ, ಚಿಲ್ಲರೆ ಹಾಕಿರ್ತಾರ, ಎಲ್ಲಾನು ತೆಗಿತಾರೆ ಟ್ರಾನ್ಸ್ಪರೆಂಟ್ ಆಗಿ, ಹೌದಾ ಇಲ್ವಾ? ತೆಗೆದ್ಬಿಟ್ಟು ಲೆಕ್ಕ ಮಾಡಿ ಎಷ್ಟಿದೆ ಅಂತ ರಿಜಿಸ್ಟರ್ ಮಾಡ್ಕೊಂಡು ವಾಪಸ್ಸು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೊಡ್ತಾರೆ. ಕರೆಕ್ಟಾ? ಈಗ ದೇವಸ್ಥಾನದಲ್ಲಿ ಇರೋ ಹುಂಡಿಗೆ ಜನರು ಹಾಕ್ತಾ ಇರೋದು ಲೆಕ್ಕ ಸಿಗ್ತದೆ. RSS ದೇಣಿಗೆ ಕೊಡ್ತಾ ಇರುವಂತ ಲೆಕ್ಕ ಯಾಕೆ ಸಿಗ್ತಾ ಇಲ್ಲ ನಿಮಗೆ? ದೇವ್ರಿಗಿಂತ ದೊಡ್ಡವರಾಗ್ಬಿಟ್ರೆ ಇವರು? ಇಲ್ಲ ವಾಲಂಟಿಯರ್ ಕೊಡ್ತಾರೆ, ವೆರಿ ಗುಡ್. ಐ ವಾಂಟ್ ಟು ನೋ ಹೂ ದ ವಾಲಂಟಿಯರ್ಸ್ ಆರ್. ಐ ವಾಂಟ್ ಟು ನೋ ಹೂ ಇಸ್ ಗಿವಿಂಗ್ ಹೌ ಮಚ್. ದೇವಸ್ಥಾನಗಳಲ್ಲಿ ಇರುವಂತ ದುಡ್ಡನ್ನ ಎಣಿಸ್ಬಿಟ್ಟು ವಾಪಸ್ಸು ಜೀರ್ಣೋದ್ಧಾರ ಕೊಡ್ತಾ ಇದ್ದೀವಿ. ಇವರಿಗೆ ಎಲ್ಲಿಂದ ಬರ್ತಾ ಇದೆ ಆದಾಯ? ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಚೇರಿಗಳು ಕಟ್ಟಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಇವರೆಲ್ಲ ಓಡಾಡ್ತಾರೆ. ಹೆಂಗ್ ಸರ್? ಈಗ ಯಾವುದೇ ಸಂಸ್ಥೆಗೆ ದೇಣಿಗೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ಬೇಕಲ್ಲ? ಹೆಂಗ್ ಗೊತ್ತಾ? ಇವರು ರಾಜ್ಯದಿಂದ ಬರ್ತಾ ಇದೆಯಾ, ಹೊರ ರಾಜ್ಯದಿಂದ ಬರ್ತಾ ಇದೆಯಾ, ಹೊರ ದೇಶದಿಂದ ಬರ್ತಾ ಇದೆಯಾ? ಈಗ ನಾನು ಯಾವುದೋ ಒಂದು NGO ಸ್ಟಾರ್ಟ್ ಮಾಡಿದ್ರೆ ಲೆಕ್ಕ ಕೊಡ್ಬೇಕಲ್ಲ. ಇವ್ರದ್ದು NGO ಅಂತ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದಾರಲ್ಲ, ಲೆಕ್ಕ ಕೊಡಿ ಸ್ವಾಮಿ ಅಂತ ಕೇಳ್ತಾ ಇದ್ದೀವಿ. ಅದಕ್ಕೇನಂತೆ? ಏನು ಅವ್ರಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದಿಲ್ವಾ? 100 ವರ್ಷದಿಂದ ನಡ್ಕೊಂಡು ಬಂದಿದೆ, 101ನೇ ವರ್ಷನೂ ನಡಿಬೇಕಂತ ಏನಿದೆ?